ಬನ್ನಿ ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ಶಿವರಾಜ್ ಅವರು ವರ್ಕಿಂಗ್ ಜರ್ನಲಿಸ್ಟಿಂದ ಇದ್ದಾರೆ, ಅವ್ರಿಗೆ ಮಾತಾಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನೀವು ಎಲೆಕ್ಷನ್ಗೆ ಇದು ಮಾಡ್ತಾ ಇದ್ದೀರಾ, ತಾವು ಆ ಬಗ್ಗೆ ಏನು ಹೇಳೋಕ್ಕೆ ಇಚ್ಛೆ ಪಡ್ತೀರಾ? ಹೌದು, ನಾನು ಈ ಬಾರಿಯ ಬೆಂಗಳೂರು ನಗರ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೇನೆ. ತಾವುಗಳೆಲ್ಲರೂ ನಮ್ಮ ತಂಡಕ್ಕೆ ಬೆಂಬಲಿಸಿ ಆಶೀರ್ವದಿಸಿ ಮುಂದೆ ನಮ್ಮ ಸಂಘದ ಶ್ರೇಯೋಭಿವೃದ್ಧಿ ಚಟುವಟಿಕೆಗಳಿಗೆ ನಿಮ್ಮೆಲ್ಲ ಸಹಕಾರ ಮತ್ತು ಆಶೀರ್ವಾದ ಎರಡನ್ನೂ ನಿಮ್ಮಲ್ಲಿ ಕೇಳ್ಕೊಳ್ತಾ ನಾನು ಮುಂದೆ ಬಂದರೆ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಈ ಎಲ್ಲ ನಮ್ಮ ಹಿರಿಯ ಪತ್ರಕರ್ತರು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನನ್ನಲ್ಲಿ ತುಂಬ ಒಳ ಅಂತರಂಗದಿಂದ ಹೇಳಬೇಕು ಅಂದರೆ ಅದು ಮಾಡಿ ತೋರಿಸ್ಬೇಕು ಅನ್ನೋದೇ ನನ್ನ ಗುರಿ ಇರೋದು. ಆದರೂ ಸಹ ನಮ್ಮ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ಹಣವನ್ನು ಹೆಚ್ಚಿಸುವುದು ನನ್ನ ಮೊದಲ ಗುರಿ. ಹಾಗೂ ಜಾಹೀರಾತು ಬಗ್ಗೆ ಇವತ್ತು BBMPಯಿಂದ ಜಾಹೀರಾತು ಸಿಗ್ತಾಯಿಲ್ಲ ನಮ್ಮ ಇಲ್ಲಿ ಸಣ್ಣ ಪುಟ್ಟ ಪತ್ರಿಕೆಗಳಿಗೆ. ಅವ್ರಿಗೆ ಅವರೊಟ್ಟೊಡಗೂಡಿ ಹೋರಾಟ ಮಾಡಿ ಈಗಿರ್ತಕ್ಕಂಥ GBA ಆಗಿರಲಾಗಿ ಆ ಅಮೌಂಟು ಜಾಹೀರಾತಿಗೆ ಬಂದಿರೋದಿಲ್ಲ. ಅದ್ರ ಬಗ್ಗೆ ಈಗಿನ ಉಸ್ತುವಾರಿ ಸಚಿವರನ್ನು ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಬೇಗ ಬಿಡುಗಡೆ ಆಗೋದಕ್ಕೂ ಅದ್ರ ಜೊತೆಗೆ ಹೆಚ್ಚುವರಿ ಹಣವನ್ನು ಕೊಡೋದಕ್ಕೆ ನಾವು ನಮ್ಮೆಲ್ಲ ಹಿರಿಯ ಪತ್ರಕರ್ತರು ಕಿರಿಯ ಪತ್ರಕರ್ತರಿಂದ ಒಡಗೂಡಿ ಹೋರಾಟ ಮಾಡಿ ಅವರಿಗೆ ಆ ಜಾಹೀರಾತನ್ನು ಕೊಡಿಸುವಲ್ಲಿ ನಾನು ಹೆಜ್ಜೆ ಇಡ್ತೇನೆ ಅಂತ ಭರವಸೆ ನೀಡ್ತೀನಿ. ಹಾಗೂ ನಮ್ಮ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೋಸ್ಕರನೇ ಹಣವನ್ನು ಹೆಚ್ಚಾಗಿ ಮೀಸಲಿಡಬೇಕು ಅನ್ನೋದು ನನ್ನ ಗುರಿ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆರೋಗ್ಯ ಹೆಚ್ಚಾಗಿ ಹದಗೆಡುತ್ತಿದೆ. ಆದ್ದರಿಂದ ಆರೋಗ್ಯ ಸಮಸ್ಯೆಯಿಂದ ನಮ್ಮ ಪತ್ರಕರ್ತರು ನರಳಾಡೋದು ಬೇಡ. ನಮ್ಮ ಕೊಡ್ತಕ್ಕಂಥ ಕಿರು ಹಣದಿಂದಲಾದರೂ ಅವ್ರಿಗೆ ಸ್ವಲ್ಪ ಸಹಾಯ ಆಗಲಿಂದರೂ ನನ್ನ ಮೊದಲ ಆದ್ಯತೆ ಇರ್ತದೆ. ಅದ್ರ ಜೊತೆಗೆ ನಮ್ಮ ಪತ್ರಕರ್ತರ ಮಕ್ಕಳ ಒಂದು ಶಿಕ್ಷಣಕ್ಕೆ ಮಹತ್ವ ಕೊಟ್ಟು ಚಟುವಟಿಕೆಗಳು ಕ್ರೀಡಾ ಬಗ್ಗೆ ಇರ್ಬೋದು, ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳು ಅದಕ್ಕೂ ಒತ್ತು ನೀಡುವುದು ನನ್ನ ಮೊದಲ ಗುರಿ ಇರ್ತದೆ. ಆದ್ದರಿಂದ ಹೆಚ್ಚಾಗಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸ್ವಾಭಿಮಾನ ತಂಡ ನಮ್ಮದು. ಅದರಿಂದಾಗಿ ನಮ್ಮ ಸಮಾನತೆ ಸ್ವಾಭಿಮಾನಿ ತಂಡಕ್ಕೆ ತಾವುಗಳೆಲ್ಲರೂ ಮತ ನೀಡಿ ಆಶೀರ್ವದಿಸಿ ನಾವು ಹೆಚ್ಚಿನ ಸೇವೆ ಒದಗಿಸಲು ನೀವೆಲ್ಲರೂ ಕಾರಣರಾಗಿ ಮತ್ತೊಮ್ಮೆ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ.